ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇದುವರೆಗೆ ಕಮರ್ಷಿಯಲ್ ಗ್ಯಾಸ್‌ಗೆ ತೀವ್ರ ಅಭಾವ ಇತ್ತು. ಈಗ ಡೊಮೆಸ್ಟಿಕ್ ಗ್ಯಾಸ್‌ಗೆ ಕೂಡ ಅಭಾವ ಎದುರಾಗಿರುವಂಥದ್ದು. ಅದಕ್ಕೆ ಸಾಕ್ಷಿ ಈಗ ಮಡಿಕೇರಿಯಲ್ಲಿ ಒಂದು ಟೋಟಲ್ ಗ್ಯಾಸ್ ಅಂತ ಇದೆ. ಆ ಟೋಟಲ್ ಗ್ಯಾಸ್ ಕಳೆದ 1 ವಾರದಿಂದ ಬಂದ್ ಆಗಿರುವಂಥದ್ದು. ನೋ ಸ್ಟಾಕ್ ಅಂತ ಬೋರ್ಡ್ ಇದೆ. 1 ವಾರದಿಂದ ಗ್ಯಾಸೇ ಬರ್ತಾ ಇಲ್ಲ. ಗ್ರಾಹಕರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಬೇರೆ ಇಂಡಿಯನ್ ಗ್ಯಾಸ್ ಇರ್ಬೋದು, HP ಇರ್ಬೋದು, ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾ ಇದೆ. ಆದರೆ ಇದು ಬರ್ತಾನೇ ಇಲ್ಲ. 1 ವಾರದಿಂದ ಬಂದ್ ಆಗಿರುವಂಥದ್ದು. ಜನರಿಗೆ ಮಾಹಿತಿನೂ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಯಾವಾಗಲೂ ಬಂದು ನೋಡಿ ಹೋಗ್ತಾ ಇದ್ದಾರೆ. ಇದು ಮಡಿಕೇರಿಯ ಪಂಪಿನಕೆರೆ ಸಮೀಪ ಇರುವಂಥ ಟೋಟಲ್ ಗ್ಯಾಸ್ ಗೋಡೌನ್ ಇದು. ಇಲ್ಲಿ ಜನಗಳು ಬಂದರೆ ಅವರಿಗೆ ಮಾಹಿತಿ ಕೊಡಲಿಕ್ಕೆ ಕೂಡ ಯಾರು ಇಲ್ಲ ಅಂತ ಹೇಳಿ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, 1 ವಾರ ಆಯ್ತು ಅಂತ ಹೇಳುವಂಥದ್ದು. ಇಲ್ಲಿ ಕೆಲವು ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ನೀವು ಯಾವಾಗಿಂದ ಬರ್ತಾ ಇದ್ದಾರೆ? ಎಷ್ಟು ದಿವಸದಿಂದ ಕ್ಲೋಸ್ ಆಗಿದೆ ಇದು ಅಂತ? ಸರ್ ಅದು ನಾನು 8 ದಿವಸದಿಂದ ಬರ್ತಾ ಇದ್ದೀನಿ ಸರ್. ಬಂದು ನೋಡಿದ್ರೆ ಇಲ್ಲಿ ನೋ ಸ್ಟಾಕ್ ಫೋನ್ಗಳು ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಾವು ಏನು ಇದು ಗಂಟೆ ಈಗ 9:30 ಆಯ್ತು. ಅಟ್ಲೀಸ್ಟ್ ಆಫೀಸಲ್ಲಿ ಕೂತು ಯಾರಾದರೂ ಕನ್ಸ್ಯೂಮರಿಗೆ ಒಂದು ಆನ್ಸರಬಲ್ ಮಾಡಲಿಕ್ಕೆ ಯಾರೂ ಇಲ್ಲ. ಇಲ್ಲಿ ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಈಗ ಯಾವ ರೀತಿ ಸಮಸ್ಯೆ ಆಗ್ತದೆ ಗ್ಯಾಸ್ ಇಲ್ಲದೆ ನಿಮಗೆ ಅಂತ? ಗ್ಯಾಸ್ ಮನೆಯಲ್ಲೇ ಗ್ಯಾಸ್ ಇಲ್ಲ ಸರ್. ಈಗ ನಾವು ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಇಂಡಕ್ಷನ್ ಸ್ಟವ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ 7-8 ದಿವಸ ಆಯಿತು. ಈಗ ಗ್ಯಾಸ್ಗಳೇ ಇಲ್ಲ. ಟೋಟಲ್ ಈಗ ಬೇರೆ ಗ್ಯಾಸ್ಗಳು ಬರ್ತಾ ಇದೆ, ಇಲ್ಲಿ ಮಾತ್ರ ಸಮಸ್ಯೆನೇ ಹೇಗೆ? ಅಲ್ಲಿ ಮುತ್ತಪ್ಪ ಟೆಂಪಲಲ್ಲಿ ಈಗ ಕೊಡ್ತಾ ವೆರಿ ಆಲ್ಟರ್ನೇಟಿವ್ ಮುತ್ತಪ್ಪ ಟೆಂಪಲ್, ಮತ್ತು ಅಲ್ಲಿ ನಮ್ಮ ರೂರಲ್ ಸ್ಟೇಷನಲ್ಲಿ ಆಲ್ಟರ್ನೇಟಿವ್ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ 10 ದಿವಸದಿಂದ ಏನು ಇಲ್ಲ. ನೋ ಸ್ಟಾಕು, ಆನ್ಸರಬಲ್ ಇಲ್ಲ. ನಮಗೆ ಏನು ಮಾಹಿತಿಗಳೇ ಇಲ್ಲ ಕರೆಕ್ಟಾಗಿ. ಸರ್, ಈಗ ಯುದ್ಧ ಮುಂದುವರಿತಾ ಇದೆ, ಇನ್ನೂ ಸಮಸ್ಯೆ ಆಗ್ಬಹುದಾ ಹೇಗೆ ಅಂತ ಹೇಳುವಂಥದ್ದು ಇದು? ಹೌದೌದು, ನಿಜವಾಗ್ಲೂ ಇದು ಭಾಳ ಮುಂದಿನ ಇದಕ್ಕೆ ಇದಾಗ್ತದೆ, ತುಂಬ ತೊಂದರೆ ಆಗ್ತಾಯಿದೆ. ಡೆಫಿನೆಟಾಗಿ ಇದು ಇವತ್ತಲ್ಲ ನಾಳೆ ಭಾಳ ಕಷ್ಟನೇ ಅನುಭವಿಸಬೇಕು ಕನ್ಸ್ಯೂಮರು. ಈಗ ಸಾಕಷ್ಟು ಜನ ಇಂಡಕ್ಷನ್ ಸ್ಟವ್ ಅಂದರೆ ಎಲೆಕ್ಟ್ರಿಕಲ್ ಸ್ಟವ್ ಬಳಕೆ ಮಾಡ್ತಿದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ನೀವು ಕೂಡ ಬಳಕೆ ಮಾಡ್ತಾ ಇದ್ದೀರಾ ಅದನ್ನ ಹೇಗೆ? ಬಳಕೆ ಮಾಡ್ತಾ ಇದ್ದೀವಿ ಸರ್. ನಾವು ಆರ್ಮಿ ಕ್ಯಾಂಟೀನ್ ಹೋಗಿ ತಂದು ನಾವು ಈಗ ಬಳಕೆ ಮಾಡ್ತಾ ಇದ್ವಿ ಎಮರ್ಜೆನ್ಸಿಗೆ. ಈಗ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲಿಯೂ ಡಿಮಾಂಡ್ ಆಗಿಬಿಟ್ಟಿದೆ ಸರ್. ಅಲ್ಲಿ ಮೊನ್ನೆ ಕ್ಯಾಂಟೀನಲ್ಲಿ 90 ಪೀಸ್ಗಳು ಬಂದಿತ್ತು, ಅದು ಸೋಲ್ಡ್ ಔಟ್ ಆಗಿದೆ. ಮತ್ತು ಮೊನ್ನೆ ಒಂದು 30 ಪೀಸ್ ಬಂದಿದೆ, ಅದು ಸೋಲ್ಡ್ ಔಟ್ ಆಗಿದೆ. ಸೊ ಹಾಗಾಗಿ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಜನಗಳು, ಮಡಿಕೇರಿ ಜನಗಳು. ಅಂದರೆ ಬೇರೆ ಗ್ಯಾಸ್ಗಳು ದಿನ ಬಿಟ್ಟು ದಿನ ಬರ್ತಾ ಇದೆ, ಇದು ಬರ್ತಾನೆ ಇಲ್ಲ ಟೋಟಲ್ ಗ್ಯಾಸ್ ಅಂತ ಹೇಳಿ 1 ವಾರದಿಂದ ಬಂದಾಗಿದೆ. ಅದಕ್ಕೆ ಇಂಡಕ್ಷನ್ ಸ್ಟವ್ ಬಳಸ್ತಾ ಇದೀವಿ ಅಂತೇಳಿ ನಿವೃತ್ತ ಯೋಧರು ಮಾತಾಡಿದರು. ಮತ್ತು ಇಲ್ಲಿ ಗೇಟ್ ಹಾಕಿದ್ದಾರೆ, ಗೇಟಿಗೆ ಬೀಗ ಹಾಕಿದ್ದಾರೆ. ಮತ್ತು ಅಲ್ಲಿ ಒಂದು ಲಾರಿ ಕೂಡ ಇದೆ, ಅಂದರೆ ಎಂಟಿ ಸಿಲಿಂಡರ್ ಹಾಕಿದಂಥದ್ದು. ಸಂಪೂರ್ಣವಾಗಿ ಅದನ್ನ ನೋಡಿ ಜನತೆ ವಾಪಸ್ ಹೋಗ್ತಿದ್ದಾರೆ. ಕೆಲವರು ಬಂದು ಫೋನ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಇದು 1 ವಾರ ಆಯಿತು ಈ ರೀತಿ ನಿಂತಿರುವಂಥದ್ದು. ಇಲ್ಲಿ ಇದು ಗೋಡೌನ್, ಇದು ಟೋಟಲ್ ಗ್ಯಾಸ್ದು. ಇದು ಇದೇ ರೀತಿ ಇದೆ, 1 ವಾರದಿಂದ ಬರ್ತಾನೆ ಇಲ್ಲ. ಇವತ್ತು ನಾಳೆ ಬರ್ತದೆ ಅಂತ ಹೇಳಿ ಮಾಹಿತಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಪ್ರತಿ ದಿವಸ ಬಂದಾಗ ನಾಳೆ ಬರುತ್ತೆ ಅಂತ ಹೇಳ್ತಾರೆ, ಬರ್ತಾನೆ ಇಲ್ಲ ಅಂತ ಹೇಳಿ ಅವರ ಆರೋಪ. ಅಂದರೆ ಈಗಾಗಲೇ ಅವರು ಇಂಡಕ್ಷನ್ ಸ್ಟವ್ ಬಳಸ್ತಾ ಇದ್ದಾರೆ, ಗ್ಯಾಸ್ ಇಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಒಂದೊಂದು ಸಿಲಿಂಡರ್ ಇಟ್ಕೊಂಡಿರ್ತಾರೆ ಕೆಲವರು, ಅವರಿಗೆ ಗ್ಯಾಸ್ 1 ತಿಂಗಳು ಬರುತ್ತೆ, ಮತ್ತು ಅವರಿಗೆ ಗ್ಯಾಸ್ ಬೇಕಾಗುತ್ತೆ, ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಅಂದರೆ ಇದೇ ರೀತಿ ಯುದ್ಧದ ವಾತಾವರಣ ಇದ್ದರೆ ಮತ್ತಷ್ಟು ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇದುವರೆಗೆ ಕಮರ್ಷಿಯಲ್ ಗ್ಯಾಸ್‌ಗೆ ತೀವ್ರ ಅಭಾವ ಇತ್ತು. ಈಗ ಡೊಮೆಸ್ಟಿಕ್ ಗ್ಯಾಸ್‌ಗೆ ಕೂಡ ಅಭಾವ ಎದುರಾಗಿರುವಂಥದ್ದು. ಅದಕ್ಕೆ ಸಾಕ್ಷಿ ಈಗ ಮಡಿಕೇರಿಯಲ್ಲಿ ಒಂದು ಟೋಟಲ್ ಗ್ಯಾಸ್ ಅಂತ ಇದೆ. ಆ ಟೋಟಲ್ ಗ್ಯಾಸ್ ಕಳೆದ 1 ವಾರದಿಂದ ಬಂದ್ ಆಗಿರುವಂಥದ್ದು. ನೋ ಸ್ಟಾಕ್ ಅಂತ ಬೋರ್ಡ್ ಇದೆ. 1 ವಾರದಿಂದ ಗ್ಯಾಸೇ ಬರ್ತಾ ಇಲ್ಲ. ಗ್ರಾಹಕರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬೇರೆ ಇಂಡಿಯನ್ ಗ್ಯಾಸ್ ಇರ್ಬೋದು, HP ಇರ್ಬೋದು, ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾ ಇದೆ. ಆದರೆ ಇದು ಬರ್ತಾನೇ ಇಲ್ಲ. 1 ವಾರದಿಂದ ಬಂದ್ ಆಗಿರುವಂಥದ್ದು. ಜನರಿಗೆ ಮಾಹಿತಿನೂ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಯಾವಾಗಲೂ ಬಂದು ನೋಡಿ ಹೋಗ್ತಾ ಇದ್ದಾರೆ. ಇದು ಮಡಿಕೇರಿಯ ಪಂಪಿನಕೆರೆ ಸಮೀಪ ಇರುವಂಥ ಟೋಟಲ್ ಗ್ಯಾಸ್ ಗೋಡೌನ್ ಇದು. ಇಲ್ಲಿ ಜನಗಳು ಬಂದರೆ ಅವರಿಗೆ ಮಾಹಿತಿ ಕೊಡಲಿಕ್ಕೆ ಕೂಡ ಯಾರು ಇಲ್ಲ ಅಂತ ಹೇಳಿ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, 1 ವಾರ ಆಯಿತು ಅಂತ ಹೇಳುವಂಥದ್ದು. ಇಲ್ಲಿ ಕೆಲವು ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ನೀವು ಯಾವಾಗಿಂದ ಬರ್ತಾ ಇದ್ದಾರೆ? ಎಷ್ಟು ದಿವಸದಿಂದ ಕ್ಲೋಸ್ ಆಗಿದೆ ಇದು ಅಂತ? ಸರ್ ಅದು ನಾನು 8 ದಿವಸದಿಂದ ಬರ್ತಾ ಇದ್ದೀನಿ ಸರ್. ಬಂದು ನೋಡಿದ್ರೆ ಇಲ್ಲಿ ನೋ ಸ್ಟಾಕ್ ಫೋನ್ಗಳು ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಾವು ಏನು ಇದು ಗಂಟೆ ಈಗ 9:30 ಆಯ್ತು. ಅಟ್ಲೀಸ್ಟ್ ಆಫೀಸಲ್ಲಿ ಕೂತು ಯಾರಾದರೂ ಕನ್ಸ್ಯೂಮರಿಗೆ ಒಂದು ಆನ್ಸರಬಲ್ ಮಾಡಲಿಕ್ಕೆ ಯಾರೂ ಇಲ್ಲ. ಇಲ್ಲಿ ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಈಗ ಯಾವ ರೀತಿ ಸಮಸ್ಯೆ ಆಗ್ತದೆ ಗ್ಯಾಸ್ ಇಲ್ಲದೆ ನಿಮಗೆ ಅಂತ? ಗ್ಯಾಸ್ ಮನೆಯಲ್ಲೇ ಗ್ಯಾಸ್ ಇಲ್ಲ ಸರ್. ಈಗ ನಾವು ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಇಂಡಕ್ಷನ್ ಸ್ಟವ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ 7-8 ದಿವಸ ಆಯಿತು. ಈಗ ಗ್ಯಾಸ್ಗಳೇ ಇಲ್ಲ. ಟೋಟಲ್ ಈಗ ಬೇರೆ ಗ್ಯಾಸ್ಗಳು ಬರ್ತಾ ಇದೆ, ಇಲ್ಲಿ ಮಾತ್ರ ಸಮಸ್ಯೆನೇ ಹೇಗೆ? ಅಲ್ಲಿ ಮುತ್ತಪ್ಪ ಟೆಂಪಲಲ್ಲಿ ಈಗ ಕೊಡ್ತಾ ವೆರಿ ಆಲ್ಟರ್ನೇಟಿವ್ ಮುತ್ತಪ್ಪ ಟೆಂಪಲ್, ಮತ್ತು ಅಲ್ಲಿ ನಮ್ಮ ರೂರಲ್ ಸ್ಟೇಷನಲ್ಲಿ ಆಲ್ಟರ್ನೇಟಿವ್ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ 10 ದಿವಸದಿಂದ ಏನು ಇಲ್ಲ. ನೋ ಸ್ಟಾಕು, ಆನ್ಸರಬಲ್ ಇಲ್ಲ. ನಮಗೆ ಏನು ಮಾಹಿತಿಗಳೇ ಇಲ್ಲ ಕರೆಕ್ಟಾಗಿ.
ಸರ್ ಈಗ ಯುದ್ಧ ಮುಂದುವರಿತಾ ಇದೆ, ಇನ್ನು ಸಮಸ್ಯೆ ಆಗ್ಬಹುದಾ ಹೇಗೆ ಅಂತ ಹೇಳುವಂಥದ್ದು ಇದು. ಹೌದೌದು, ನಿಜವಾಗ್ಲೂ ಇದು ಭಾಳ ಮುಂದಿನ ಇದಕ್ಕೆ ಇದಾಗ್ತದೆ, ತುಂಬ ತೊಂದರೆ ಆಗ್ತಾ ಇದೆ. ಡೆಫಿನೆಟ್ ಆಗಿ ಇದು ಇವತ್ತಲ್ಲ ನಾಳೆ ಭಾಳ ಕಷ್ಟನೇ ಅನುಭವಿಸಬೇಕು ಕನ್ಸ್ಯೂಮರು. ಈಗ ಸಾಕಷ್ಟು ಜನ ಇಂಡೆಕ್ಸ್ ಸ್ಟವ್ ಅಂದ್ರೆ ಎಲೆಕ್ಟ್ರಿಕಲ್ ಸ್ಟವ್ ಬಳಕೆ ಮಾಡ್ತಿದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳುದು. ನೀವು ಕೂಡ ಬಳಕೆ ಮಾಡ್ತಾ ಇದ್ದೀರಾ ಅದನ್ನ ಹೇಗೆ? ಬಳಕೆ ಮಾಡ್ತಾ ಇದೀವಿ ಸರ್. ನಾವು ಆರ್ಮಿಯವರು, ಆರ್ಮಿ ಕ್ಯಾಂಟೀನ್ ಹೋಗಿ ತಂದು ನಾವು ಈಗ ಬಳಕೆ ಮಾಡ್ತಾ ಇದ್ವಿ ಎಮರ್ಜೆನ್ಸಿಗೆ. ಈಗ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲಿಯೂ ಡಿಮಾಂಡ್ ಆಗಿಬಿಟ್ಟಿದೆ ಸರ್. ಅಲ್ಲಿ ಮೊನ್ನೆ ಕ್ಯಾಂಟೀನ್ 90 ಪೀಸ್ಗಳು ಬಂದಿತ್ತು, ಅದು ಸೋಲ್ಡ್ ಔಟ್ ಆಗಿದೆ. ಮತ್ತು ಮೊನ್ನೆ ಒಂದು 30 ಪೀಸ್ ಬಂದಿದೆ, ಅದು ಸೋಲ್ಡ್ ಔಟ್ ಆಗಿದೆ. ಸೊ ಹಾಗಾಗಿ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಜನಗಳು, ಮಡಿಕೇರಿ ಜನಗಳು. ಅಂದ್ರೆ ಬೇರೆ ಗ್ಯಾಸ್ಗಳು ದಿನ ಬಿಟ್ಟು ದಿನ ಬರ್ತಾ ಇದೆ, ಇದು ಬರ್ತಾನೆ ಇಲ್ಲ ಟೋಟಲ್ ಗ್ಯಾಸ್ ಅಂತ ಹೇಳಿ ಒಂದು ವಾರದಿಂದ ಬಂದಾಗಿದೆ. ಅದಕ್ಕೆ ಇಂಡೆಕ್ಸ್ ಸ್ಟವ್ ಬಳಸ್ತಾ ಇದೀವಿ ಅಂತ ಹೇಳಿ ನಿವೃತ್ತ ಯೋಧರು ಮಾತಾಡಿದ್ರು. ಮತ್ತೆ ಇಲ್ಲಿ ಗೇಟ್ ಹಾಕಿದ್ದಾರೆ, ಗೇಟ್ಗೆ ಬೀಗ ಹಾಕಿದ್ದಾರೆ. ಮತ್ತೆ ಅಲ್ಲಿ ಒಂದು ಲಾರಿ ಕೂಡ ಇದೆ, ಅಂದ್ರೆ ಎಂಟಿ ಸಿಲಿಂಡರ್ ಹಾಕಿದಂಥದ್ದು. ಸಂಪೂರ್ಣವಾಗಿ ಅದನ್ನ ನೋಡಿ ಜನತೆ ವಾಪಸ್ ಹೋಗ್ತಿದ್ದಾರೆ. ಕೆಲವರು ಬಂದು ಫೋನ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಇದು ಒಂದು ವಾರ ಆಯಿತು ಈ ರೀತಿ ನಿಂತಿರುವಂಥದ್ದು. ಇಲ್ಲಿ ಇದು ಗೋಡೌನ್, ಇದು ಟೋಟಲ್ ಗ್ಯಾಸ್ದು. ಇದು ಇದೇ ರೀತಿ ಇದೆ, ಒಂದು ವಾರದಿಂದ ಬರ್ತಾನೆ ಇಲ್ಲ. ಇವತ್ತು ನಾಳೆ ಬರ್ತದೆ ಅಂತ ಹೇಳಿ ಮಾಹಿತಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಪ್ರತಿ ದಿವಸ ಬಂದಾಗ ನಾಳೆ ಬರುತ್ತೆ ಅಂತ ಹೇಳ್ತಾರೆ, ಬರ್ತಾನೆ ಇಲ್ಲ ಅಂತ ಹೇಳಿ ಅವರ ಆರೋಪ. ಅಂದರೆ ಈಗಾಗಲೇ ಅವರು ಇಂಡೆಕ್ಸ್ ಸ್ಟವ್ ಬಳಸ್ತಾ ಇದ್ದಾರೆ, ಗ್ಯಾಸ್ ಇಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಒಂದೊಂದು ಸಿಲಿಂಡರ್ ಇಟ್ಕೊಂಡಿರ್ತಾರೆ ಕೆಲವರು, ಅವರಿಗೆ ಗ್ಯಾಸ್ ಒಂದು ತಿಂಗಳು ಬರುತ್ತೆ, ಮತ್ತು ಅವರಿಗೆ ಗ್ಯಾಸ್ ಬೇಕಾಗುತ್ತೆ, ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಅಂದರೆ ಇದೇ ರೀತಿ ಯುದ್ಧದ ವಾತಾವರಣ ಇದ್ದರೆ ಮತ್ತಷ್ಟು ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇದುವರೆಗೆ ಕಮರ್ಷಿಯಲ್ ಗ್ಯಾಸ್ಗೆ ತೀವ್ರ ಅಭಾವ ಇತ್ತು. ಈಗ ಡೊಮೆಸ್ಟಿಕ್ ಗ್ಯಾಸ್ಗೆ ಕೂಡ ಅಭಾವ ಎದುರಾಗಿರುವಂಥದ್ದು. ಅದಕ್ಕೆ ಸಾಕ್ಷಿ ಈಗ ಮಡಿಕೇರಿಯಲ್ಲಿ ಒಂದು ಟೋಟಲ್ ಗ್ಯಾಸ್ ಅಂತ ಇದೆ. ಆ ಟೋಟಲ್ ಗ್ಯಾಸ್ ಕಳೆದ ಒಂದು ವಾರದಿಂದ ಬಂದಾಗಿರುವಂಥದ್ದು. ನೋ ಸ್ಟಾಕ್ ಅಂತ ಬೋರ್ಡ್ ಇದೆ, ಒಂದು ವಾರದಿಂದ ಗ್ಯಾಸೇ ಬರ್ತಾ ಇಲ್ಲ. ಗ್ರಾಹಕರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬೇರೆ ಇಂಡಿಯನ್ ಗ್ಯಾಸ್ ಇರ್ಬೋದು, HP ಇರ್ಬೋದು, ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾ ಇದೆ, ಆದರೆ ಇದು ಬರ್ತಾನೆ ಇಲ್ಲ. ಒಂದು ವಾರದಿಂದ ಬಂದಾಗಿರುವಂಥದ್ದು. ಜನರಿಗೆ ಮಾಹಿತಿನೂ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಯಾವಾಗಲೂ ಬಂದು ನೋಡಿ ಹೋಗ್ತಾ ಇದ್ದಾರೆ. ಇದು ಮಡಿಕೇರಿಯ ಪಂಪಿನಕೆರೆ ಸಮೀಪ ಇರುವಂಥ ಟೋಟಲ್ ಗ್ಯಾಸ್ ಗೋಡೌನ್ ಇದು. ಇಲ್ಲಿ ಜನಗಳು ಬಂದರೆ ಅವರಿಗೆ ಮಾಹಿತಿ ಕೊಡಲಿಕ್ಕೆ ಕೂಡ ಯಾರು ಇಲ್ಲ ಅಂತ ಹೇಳಿ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಒಂದು ವಾರ ಆಯಿತು ಅಂತ ಹೇಳುವಂಥದ್ದು. ಇಲ್ಲಿ ಕೆಲವು ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ನೀವು ಯಾವಾಗಿಂದ ಬರ್ತಾ ಇದ್ದಾರೆ, ಎಷ್ಟು ದಿವಸದಿಂದ ಕ್ಲೋಸ್ ಆಗಿದೆ ಇದು ಅಂತ? ಸರ್, ನಾನು 8 ದಿವಸದಿಂದ ಬರ್ತಾ ಇದ್ದೀನಿ ಸರ್. ಬಂದು ನೋಡಿದ್ರೆ ಇಲ್ಲಿ ನೋ ಸ್ಟಾಕು ಫೋನ್ಗಳು ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಾವು ಏನು ಇದು ಗಂಟೆ ಈಗ 9:30 ಆಯ್ತು. ಅಟ್ಲೀಸ್ಟ್ ಆಫೀಸಲ್ಲಿ ಕೂತು ಯಾರಾದರೂ ಕನ್ಸ್ಯೂಮರಿಗೆ ಒಂದು ಆನ್ಸರಬಲ್ ಮಾಡಲಿಕ್ಕೆ ಯಾರೂ ಇಲ್ಲ. ಇಲ್ಲಿ ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಈಗ ಯಾವ ರೀತಿ ಸಮಸ್ಯೆ ಆಗ್ತದೆ ಗ್ಯಾಸ್ ಇಲ್ಲದೆ ನಿಮಗೆ ಅಂತ? ಗ್ಯಾಸ್ ಮನೆಯಲ್ಲೇ ಗ್ಯಾಸ್ ಇಲ್ಲ ಸರ್. ಈಗ ನಾವು ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಇಂಡಕ್ಷನ್ ಸ್ಟವ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ 7-8 ದಿವಸ ಆಯಿತು, ಈಗ ಗ್ಯಾಸ್ಗಳೇ ಇಲ್ಲ ಟೋಟಲ್. ಈಗ ಬೇರೆ ಗ್ಯಾಸ್ಗಳು ಬರ್ತಾ ಇದೆ, ಇಲ್ಲಿ ಮಾತ್ರ ಸಮಸ್ಯೆನೇ ಹೇಗೆ? ಅಲ್ಲಿ ಮುತ್ತಪ್ಪ ಟೆಂಪಲಲ್ಲಿ ಈಗ ಕೊಡ್ತಾ ವೆರಿ ಆಲ್ಟರ್ನೇಟಿವ್ ಮುತ್ತಪ್ಪ ಟೆಂಪಲ್, ಮತ್ತು ಅಲ್ಲಿ ನಮ್ಮ ರೂರಲ್ ಸ್ಟೇಷನಲ್ಲಿ ಆಲ್ಟರ್ನೇಟಿವ್ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ 10 ದಿವಸದಿಂದ ಏನು ಇಲ್ಲ, ನೋ ಸ್ಟಾಕು, ಆನ್ಸರಬಲ್ ಇಲ್ಲ. ನಮಗೆ ಏನು ಮಾಹಿತಿಗಳೇ ಇಲ್ಲ ಕರೆಕ್ಟಾಗಿ. ಸರ್, ಈಗ ಯುದ್ಧ ಮುಂದುವರಿತಾ ಇದೆ, ಇನ್ನು ಸಮಸ್ಯೆ ಆಗ್ಬಹುದಾ ಹೇಗೆ ಅಂತ ಹೇಳುವಂಥದ್ದು ಇದು. ಹೌದೌದು, ನಿಜವಾಗ್ಲೂ ಇದು ಭಾಳ ಮುಂದಿನ ಇದಕ್ಕೆ ಇದಾಗ್ತದೆ, ತುಂಬ ತೊಂದರೆ ಆಗ್ತಾ ಇದೆ. ಡೆಫಿನೆಟ್ ಆಗಿ ಇದು ಇವತ್ತಲ್ಲ ನಾಳೆ ಭಾಳ ಕಷ್ಟನೇ ಅನುಭವಿಸಬೇಕು ಕನ್ಸ್ಯೂಮರು. ಈಗ ಸಾಕಷ್ಟು ಜನ ಇಂಡೆಕ್ಸ್ ಸ್ಟವ್ ಅಂದ್ರೆ ಎಲೆಕ್ಟ್ರಿಕಲ್ ಸ್ಟವ್ ಬಳಕೆ ಮಾಡ್ತಿದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳುದು. ನೀವು ಕೂಡ ಬಳಕೆ ಮಾಡ್ತಾ ಇದ್ದೀರಾ ಅದನ್ನ ಹೇಗೆ? ಬಳಕೆ ಮಾಡ್ತಾ ಇದೀವಿ ಸರ್. ನಾವು ಆರ್ಮಿಯವರು, ಆರ್ಮಿ ಕ್ಯಾಂಟೀನ್ ಹೋಗಿ ತಂದು ನಾವು ಈಗ ಬಳಕೆ ಮಾಡ್ತಾ ಇದ್ವಿ ಎಮರ್ಜೆನ್ಸಿಗೆ. ಈಗ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲಿಯೂ ಡಿಮಾಂಡ್ ಆಗಿಬಿಟ್ಟಿದೆ ಸರ್. ಅಲ್ಲಿ ಮೊನ್ನೆ ಕ್ಯಾಂಟೀನ್ 90 ಪೀಸ್ಗಳು ಬಂದಿತ್ತು, ಅದು ಸೋಲ್ಡ್ ಔಟ್ ಆಗಿದೆ. ಮತ್ತು ಮೊನ್ನೆ ಒಂದು 30 ಪೀಸ್ ಬಂದಿದೆ, ಅದು ಸೋಲ್ಡ್ ಔಟ್ ಆಗಿದೆ. ಸೊ ಹಾಗಾಗಿ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಜನಗಳು, ಮಡಿಕೇರಿ ಜನಗಳು. ಅಂದ್ರೆ ಬೇರೆ ಗ್ಯಾಸ್ಗಳು ದಿನ ಬಿಟ್ಟು ದಿನ ಬರ್ತಾ ಇದೆ, ಇದು ಬರ್ತಾನೆ ಇಲ್ಲ ಟೋಟಲ್ ಗ್ಯಾಸ್ ಅಂತ ಹೇಳಿ ಒಂದು ವಾರದಿಂದ ಬಂದಾಗಿದೆ. ಅದಕ್ಕೆ ಇಂಡೆಕ್ಸ್ ಸ್ಟವ್ ಬಳಸ್ತಾ ಇದೀವಿ ಅಂತ ಹೇಳಿ ನಿವೃತ್ತ ಯೋಧರು ಮಾತಾಡಿದ್ರು. ಮತ್ತೆ ಇಲ್ಲಿ ಗೇಟ್ ಹಾಕಿದ್ದಾರೆ, ಗೇಟ್ಗೆ ಬೀಗ ಹಾಕಿದ್ದಾರೆ. ಮತ್ತೆ ಅಲ್ಲಿ ಒಂದು ಲಾರಿ ಕೂಡ ಇದೆ, ಅಂದ್ರೆ ಎಂಟಿ ಸಿಲಿಂಡರ್ ಹಾಕಿದಂಥದ್ದು. ಸಂಪೂರ್ಣವಾಗಿ ಅದನ್ನ ನೋಡಿ ಜನತೆ ವಾಪಸ್ ಹೋಗ್ತಿದ್ದಾರೆ. ಕೆಲವರು ಬಂದು ಫೋನ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಇದು ಒಂದು ವಾರ ಆಯಿತು ಈ ರೀತಿ ನಿಂತಿರುವಂಥದ್ದು. ಇಲ್ಲಿ ಇದು ಗೋಡೌನ್, ಇದು ಟೋಟಲ್ ಗ್ಯಾಸ್ದು. ಇದು ಇದೇ ರೀತಿ ಇದೆ, ಒಂದು ವಾರದಿಂದ ಬರ್ತಾನೆ ಇಲ್ಲ. ಇವತ್ತು ನಾಳೆ ಬರ್ತದೆ ಅಂತ ಹೇಳಿ ಮಾಹಿತಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಪ್ರತಿ ದಿವಸ ಬಂದಾಗ ನಾಳೆ ಬರುತ್ತೆ ಅಂತ ಹೇಳ್ತಾರೆ, ಬರ್ತಾನೆ ಇಲ್ಲ ಅಂತ ಹೇಳಿ ಅವರ ಆರೋಪ. ಅಂದರೆ ಈಗಾಗಲೇ ಅವರು ಇಂಡೆಕ್ಸ್ ಸ್ಟವ್ ಬಳಸ್ತಾ ಇದ್ದಾರೆ, ಗ್ಯಾಸ್ ಇಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಒಂದೊಂದು ಸಿಲಿಂಡರ್ ಇಟ್ಕೊಂಡಿರ್ತಾರೆ ಕೆಲವರು, ಅವರಿಗೆ ಗ್ಯಾಸ್ ಒಂದು ತಿಂಗಳು ಬರುತ್ತೆ, ಮತ್ತು ಅವರಿಗೆ ಗ್ಯಾಸ್ ಬೇಕಾಗುತ್ತೆ, ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಅಂದರೆ ಇದೇ ರೀತಿ ಯುದ್ಧದ ವಾತಾವರಣ ಇದ್ದರೆ ಮತ್ತಷ್ಟು ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.